ಹಲೋ ಗೈಸ್, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಎಗ್ ಬಿರಿಯಾನಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಯಾರಾದರೂ ಹೊಸ್ದಾಗಿ ನೋಡೋರಾದರೆ ಪ್ಲೀಸ್ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನೋಡಿ, ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಮೊದಲು ಮೊಟ್ಟೆ ಬೇಯಿಸಿಟ್ಕೋಬೇಕು. ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ನಾವು ನಿಂಬೆಹಣ್ಣು ಯೂಸ್ ಮಾಡಿರ್ತೀವಲ್ಲ, ಮೇಲ್ಗಡೆ ಸಿಪ್ಪೆ ಇರುತ್ತೆ, ಆ ಸಿಪ್ಪೆ ಹಾಕಿದ್ರೆ ಮೊಟ್ಟೆ ಒಂಥರ ಹೊಲ್ಸು ವಾಸನೆ ಬರೋದಿಲ್ಲ. ಆಮೇಲೆ ನಾವು ಬಿಡಿಸ್ಬೇಕಾದ್ರೆ ಸಿಪ್ಪೆ ಈಸಿಯಾಗಿ ಬರುತ್ತೆ. ಅದಕ್ಕೆ ಇವಾಗ ಅದು ಬೇಯಕ್ಕೆ ಇಟ್ಬಿಟ್ಟು ಸಪ್ರೇಟಾಗಿ ಇವಾಗ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಶುಂಠಿ, ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಒಂದು 50% ಫ್ರೈ ಆದಮೇಲೆ ನಾವು ಒಂದು ಟೊಮೊಟೊ ಹಣ್ಣು ಒಂದು ತಗೊಂಡಿದ್ದೀನಿ. ಚಿಕ್ಕದಿದ್ದರೆ 2 ತಗೊಳ್ಳಿ ನೀವು. ಟೊಮೊಟೊ ಹಣ್ಣು ಹಾಕ್ಬಿಟ್ಟು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬಿರಿಯಾನಿ ಮಾತ್ರ ಇದೇ ಥರ ಮಾಡ್ಕೊತೀರ ನೀವು ನೆಕ್ಸ್ಟು. ಇವಾಗ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಒಂದು ಸಣ್ಣದೊಂದು ಮಿಕ್ಸಿ ಜಾರ್ ತಗೊಂಡು 2 ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ನೈಸಾಗಿ. ಇವಾಗ ನೋಡಿ, ಇದು ರೆಡಿ ಆದರೆ ಸೈಡ್ಗೆ ಎತ್ತಿಕೊಂಡು ಇವಾಗ ಮೊಟ್ಟೆನೂ ಬೇಯಿಸ್ಕೊಂಡಿರೋ ಮೊಟ್ಟೆನೂ ರೆಡಿಯಾಗಿದೆ. ಇವಾಗ ಬಿಸಿನೀರೆಲ್ಲ ಸೈಡ್ ತೆಗೆದ್ಬಿಟ್ಟು ಅದರಲ್ಲಿ ತಣ್ಣೀರು ಹಾಕಿದ್ರೆ ಈಸಿಯಾಗಿ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ. ಇವಾಗ ಇನ್ನೊಂದು ಪ್ಯಾನ್ ತಗೊಂಡು ಬಿಡಿಸ್ಕೊಂಡು ಇಟ್ಕೊಂಡಿರೋಂಥ ಮೊಟ್ಟೆನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಡಾಟ್ ಸಿಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಮೊದಲೇ ಉಪ್ಪು, ಖಾರ, ಅರಿಶಿನ ಹಾಕಬಾರ್ದು. ಹಾಕಿದ್ರೆ ಏನಂದರೆ ಮಸಾಲೆ ಎಲ್ಲ ಸೀದೋಗಿಬಿಟ್ರೆ ಚೆನ್ನಾಗಿರಲ್ಲ, ಒಂಥರ ಕಹಿ ಹೊಡಿತೆ ಎಗ್ಗು. ಈ ರೀತಿ ಮೊದಲು ಒಂದು 50% ಬೇಯಿಸ್ಕೊಂಡ್ಮೇಲೆ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಅರಿಶಿನ, ಉಪ್ಪು, ಖಾರ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು 1 ನಿಮಿಷ ಇದು ಹಾಕಿದ್ಮೇಲೆ ನಾವು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬಾರ್ದು, ಕಪ್ಪಗಾದರೆ ಚೆನ್ನಾಗಿರೋದಿಲ್ಲ. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಸೈಡ್ಗೆ ಎತ್ತಿಕೊಳ್ಳೋಣ. ಇವಾಗ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಪಾತ್ರೆ ತಗೊಂಡು ಒಂದು 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಇದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪದು. ಇದು ಜಾಸ್ತಿನೇ ಈರುಳ್ಳಿ ಬೇಕು. ಇವಾಗ ಇದಕ್ಕೆ ಕ್ಲೀನಾಗಿ ಬ್ರೌನಿಷ್ ಕಲರ್ ಬರೋವರೆಗೂ, ಜಾಸ್ತಿ ಡಾರ್ಕ್ ಬ್ರೌನ್ ಕಲರ್ ಬರಬೇಕು ಫ್ರೈ ಮಾಡಿಕೊಂಡು ಇವಾಗ ನಾನು ಸಪ್ರೇಟಾಗಿ ಸ್ವಲ್ಪ ತಗೊತಾ ಇದ್ದೀನಿ. ಇದು ಏನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ, ಕೊನೆಯವರೆಗೂ ನೋಡಿ ನಮ್ಮ ವಿಡಿಯೋ. ಇವಾಗ ನೋಡಿ, ಸ್ವಲ್ಪ ಸೈಡ್ಗೆ ಎತ್ತಿಕೊಂಡು ಇವಾಗ ನಾವು ಮಸಾಲೆನ ಇದರಲ್ಲೇ ಹಾಕ್ಕೊಳ್ಳೋಣ. ಸ್ಟಾರು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಸ್ವಲ್ಪ ಕಾಳು ಮೆಣಸು ಎಲ್ಲ ಈ ರೀತಿ ಹಾಕ್ಕೋಬೇಕು. ಈ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಮಸಾಲೆನ ಇದಕ್ಕೇ ಆ್ಯಡ್ ಮಾಡಿಬಿಟ್ಟು 1-2 ನಿಮಿಷ ಅಷ್ಟು ಫ್ರೈ ಮಾಡಿದ್ರೆ ಸಾಕು. ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದೇ ಮಸಾಲೆ ಅಲ್ವಾ, ಹಾಗಾಗಿ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ, ತುಂಬ ಬೇಗನೆ ಆಗೋಗುತ್ತೆ, ಫ್ರೈ ಆಗುತ್ತೆ. ಇವಾಗ ನಾವು ಇದಕ್ಕೇನೆ ಮಸಾಲೆಗಳೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಮೊದಲನೇದಾಗಿ ಧನಿಯಾ ಪೌಡ್ರು 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು ಇದಕ್ಕೆ ಬಿರಿಯಾನಿ ಮಸಾಲ, ಇದು ಕಂಪಲ್ಸರಿ 1 ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಳ್ಳಿ. ಅಚ್ಚ ಖಾರದ ಪುಡಿ, ನೀವು ರುಚಿ ಖಾರ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟು ಅಚ್ಚ ಖಾರದ ಪೌಡ್ರು. ಇವಾಗ ಇದಕ್ಕೇ ಗರಂ ಮಸಾಲ 1 ಟೀ ಸ್ಪೂನಷ್ಟು ಗರಂ ಮಸಾಲ, ಇಷ್ಟೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷ ಜಸ್ಟ್ ಹಂಗೆ ಫ್ರೈ ಆದರೆ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಮಸಾಲೆಯಲ್ಲೇ ಎಣ್ಣೆಯಲ್ಲಿ ಹಿಂಗೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮೊಸರು 1 ಕಪ್ಪಷ್ಟು ಮೊಸರು ಹಾಕ್ಕೋಬೇಕು. ತುಂಬ ಕಡಿಮೆ ಉರಿ ಇಟ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ನಾನು ಸೋನಾ ಮಸೂರಿ ಅಕ್ಕಿ ಒಂದು 1/2 ಅವರ್ ಮುಂಚಿತವಾಗಿ ನೀಟಾಗೆಲ್ಲ ತೊಳೆದಿಟ್ಕೊಂಡ್ಬಿಟ್ಟಿದ್ದೆ. ನೀವು ಬೇಕಂದರೆ ಬಾಸುಮತಿ ಆದರೂ ಹಾಕ್ಕೊಳ್ಳಿ. ಬಾಸುಮತಿ ಇಲ್ಲಾಂದರೆ ಈ ಥರ ಚಿಟ್ಟಿಮುತ್ಯ ರೈಸ್ ಅಂತ ಬರುತ್ತೆ, ತುಂಬ ಸಣ್ಣಕ್ಕೆ ತುಂಬ ಉದ್ದುದ್ದ ಬರುತ್ತೆ. ಈ ಅಕ್ಕಿ ಆದರೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು 5 ನಿಮಿಷ ಅಷ್ಟು ಫ್ರೈ ಮಾಡಿಕೊಂಡು ಮಸಾಲೆಯಲ್ಲಿ ನಾನು ಸಪ್ರೇಟಾಗಿ ನೀರು ಕಾಯ್ಸೋಕ್ಕೆ ಇಟ್ಬಿಟ್ಟಿದ್ದೆ, ಬಿಸಿನೀರು ಹಾಕ್ಕೋಬೇಕು. 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳೋದಾದರೂ ಅಷ್ಟೇ.
ಕುಕ್ಕರಲ್ಲಿ ಮಾಡೋರಾದರೆ ಮಾಡಿ, ಇಲ್ಲಾಂದರೆ ಪಾತ್ರೆಯಲ್ಲೇ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಬಿಸಿನೀರು ಹಾಕಿದ್ಮೇಲೆ ನೀಟಾಗಿ ಇವಾಗ ಒಂದು ಮುಕ್ಕಾಲು ಭಾಗ ಬೆಂದಿದೆ ನೋಡಿ, ನೀರೆಲ್ಲ ಕಡಿಮೆ ಆಗಿದೆ. ಹಿಂಗೆ ಬೆಂದಿರುತ್ತಲ್ಲ, ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ಸೈಡ್ಸ್ ಎಲ್ಲ ಇದು ಮಾಡಿಕೊಂಡು ಇವಾಗ ನಾವು ಈರುಳ್ಳಿ ಬ್ರೌನ್ ಫ್ರೈ ಮಾಡ್ಕೊಂಡಿದ್ವಲ್ಲ, ಈ ಈರುಳ್ಳಿ ಇಲ್ಲಿ ಮೇಲೆ ಹಾಕ್ಕೋಬೇಕು ನಾವು. ಇವಾಗ ಫ್ರೈ ಮಾಡ್ಕೊಂಡಿರೋ ಅಂಥ ಮೊಟ್ಟೆನೂ ಈ ರೀತಿ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿಬಿಟ್ಟು ಒಂದು 2 ನಿಮಿಷ 2ರಿಂದ 3 ನಿಮಿಷ ದಮ್ ಕೊಡಬೇಕು. ಇದು ಮತ್ತೆ ನೀವು ಮಿಕ್ಸ್ ಮಾಡೋಂಗಿಲ್ಲ. ಇವಾಗ ನಾವೇನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟೆಲ್ಲ ಹಾಕಿರ್ತೀವೋ ಇಷ್ಟೇ ಫೈನಲು. ನೋಡಿ ಸೂಪರಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ಬಿರಿಯಾನಿದು, ರೆಸ್ಟೋರೆಂಟ್ ಸ್ಟೈಲು. ನೋಡಿ ಈ ರೀತಿ 1-2 ನಿಮಿಷ ದಮ್ ಕೊಟ್ಟಮೇಲೆ ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಾಸುಮತಿ ರೈಸ್ ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಈ ರೀತಿ ಸೋನಾ ಮಸೂರಿ ಆದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋ ಯಾರಾದರೂ ನೋಡೋರಾದರೆ ಪ್ಲೀಸ್